ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ಈ ವ್ಲಾಗನ್ನು ನಾನು ಅರ್ಲಿ ಮಾರ್ನಿಂಗ್ 6 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೋ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಎದ್ದೆ ಫ್ರೆಂಡ್ಸ್. ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಡೈಲಿ ರೊಟೀನ್ ಆಗಿರುವಂತಹ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಬೆಳಗ್ಗೆ ಒಂದು 5 ನಿಮಿಷ ಬಿಸಿನೀರು ಕಾಯಿಸ್ಕೊಂಡು ಕೂತ್ಕೊಂಡು ನಿಧಾನವಾಗಿ ಕುಡಿದು ಡೇಯನ್ನು ಸ್ಟಾರ್ಟ್ ಮಾಡೋದ್ರಿಂದ ನಾವು ದಿನವಿಡೀ ಆ್ಯಕ್ಟಿವ್ ಆಗಿರ್ತೀವಿ. ನಮ್ಮ ಕೆಲಸಗಳು ಸಹ ಅಷ್ಟೇ ಆ್ಯಕ್ಟಿವ್ ಆಗಿ ನಡೆಯುತ್ತೆ. ದಿನವಿಡೀ ಯಾವುದೋ ಒಂದು ಟೆನ್ಷನಲ್ಲಿ ಸಫರ್ ಆಗ್ತಾನೆ ಇರ್ತೀವಿ. ಆ ಟೆನ್ಷನ್ಸ್ ಜೊತೆಗೆ ನಾವು ಅರ್ಲಿ ಮಾರ್ನಿಂಗ್ ಟೆನ್ಷನಿಂದನೇ ಡೇ ಸ್ಟಾರ್ಟ್ ಮಾಡೋ ಬದಲು ಈ ರೀತಿ ನಿಧಾನವಾಗಿ ನೀರು ಕುಡ್ಕೊಂಡು ಆರಾಮಾಗಿ ಡೇನ ಸ್ಟಾರ್ಟ್ ಮಾಡಿ ನೀವು ಹೆಲ್ದಿಯಾಗಿರ್ತೀರ, ಪ್ಲಸ್ ಫ್ಯಾಮಿಲಿ ಸಹ ಹೆಲ್ದಿಯಾಗಿರುತ್ತೆ. ಆರಾಮಾಗಿ ನೀರೆಲ್ಲ ಕುಡಿದ್ಬಿಟ್ಟು ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಸಂಡೇ ಆಗಿರೋದ್ರಿಂದ ಒರೆಸೋದೇನೂ ಇರಲಿಲ್ಲ ಫ್ರೆಂಡ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ನಾನು ಚಿಕನ್ ಗ್ರೇವಿ ಪ್ಲಸ್ ದೋಸೆನ ಪ್ರಿಪೇರ್ ಮಾಡಿದೆ. ನಾನು ಇಲ್ಲಿ ತೋರಿಸೋ ಥರ ಚಿಕನ್ ಗ್ರೇವಿನ ಒಮ್ಮೆ ಪ್ರಿಪೇರ್ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಆನಿಯನ್ ತಗೊಳ್ಳಿ. ಸ್ಪೈಸಸ್ ಬಂದುಬಿಟ್ಟು ಸ್ವಲ್ಪ ಜಾಪತ್ರೆ, ಗಸಗಸೆ, ಚಕ್ಕೆ, ಲವಂಗ ತಗೊಳ್ಳಿ. ಇವೆಲ್ಲವನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿಬಿಟ್ಟು ಇದರಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ನಾವು ಚಿಕನ್ ಗ್ರೇವಿಗೆ ಸೇರಿಸೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ರೆಸ್ಟೋರೆಂಟಲ್ಲಿ ನಾವು ತಿಂದಷ್ಟೇ ಟೇಸ್ಟ್ ಇರುತ್ತೆ. ಈ ಗ್ರೇವಿನ ನಾವು ಕುಕ್ಕರಲ್ಲಿ ಪ್ರಿಪೇರ್ ಮಾಡ್ತೀರಾ ಒಂದು ಕಡಾಯಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಪ್ರಿಪೇರ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ನಾನು ಯಾವಾಗಲೇ ಆಗಲಿ ಚಿಕನ್ ಗ್ರೇವಿ ಇಲ್ಲ ಚಿಕನ್ ಫ್ರೈನ ಮಾಡುವಾಗ ಕುಕ್ಕರಲ್ಲಿ ಕುಕ್ ಮಾಡೋದಿಲ್ಲ ಫ್ರೆಂಡ್ಸ್, ಆ ಟೇಸ್ಟೇ ಹೋಗುತ್ತೆ. ತಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಮೆತ್ತಗೆ ಗ್ರೈಂಡ್ ಮಾಡಿ ತಗೊಳ್ಳಿ. ಈ ರೀತಿ ಪೇಸ್ಟ್ ಮಾಡಿಕೊಂಡು ಚಿಕನ್ ಕರಿನ ನಾವು ಮಾಡೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ತುತ್ತು ಜಾಸ್ತಿನೇ ತಿಂತಾರೆ ಫ್ರೆಂಡ್ಸ್. ಯಾಕಂದರೆ ಈ ಕರಿ ತಿಂದಷ್ಟು ಇನ್ನೂ ತಿನ್ನಬೇಕು ಅನಿಸುತ್ತೆ, ಬಿಟ್ಟರೆ ನಮಗೆ ಎಗ್ ಹೊಡೆಯೋದಿಲ್ಲ, ಒಂಥರ ಆಯಿಲ್ ಸಹ ಅನ್ನೋದಿಲ್ಲ. ತುಂಬ ಟೇಸ್ಟಾಗಿರುತ್ತೆ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸಿ ಅದಕ್ಕೆ ಪಲಾವ್ ಎಲೆ, ಒಂದು ಅನಾನಸ್ ಹೂವು, ಕಸೂರಿ ಮೇಥಿ, ನಂತರ ಕಟ್ ಮಾಡ್ಕೊಂಡಿರುವಂತಹ 2 ದೊಡ್ಡ ಈರುಳ್ಳಿನೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕ್ಲೋಸ್ ಮಾಡಿಬಿಟ್ಟು ಆನಿಯನ್ ಬ್ರೌನ್ ಕಲರ್ಗೆ ಚೇಂಜ್ ಆಗೋವರೆಗೂ ಹಾಗೆ ಇಡಿ. ಬ್ರೌನ್ ಕಲರ್ಗೆ ಟರ್ನ್ ಆದಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಸೇರಿಸ್ಕೊಳ್ಳಿ. ಈಗ ನಾವು ಮುಂಚೆನೇ ತೊಳೆದು ಇಟ್ಕೊಂಡಿರುವಂತಹ ಚಿಕನನ್ನೆಲ್ಲ ಇದರಲ್ಲಿ ಸೇರಿಸ್ಬಿಡಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟ್ನ ಈ ಚಿಕನಲ್ಲಿ ಸೇರಿಸ್ಬಿಡಿ. ಈಗ ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಅಳತೆಯಲ್ಲಿ ಖಾರನ ಸೇರಿಸ್ಕೊಳ್ಳಿ. ಖಾರ ಮತ್ತು ಧನಿಯಾ ಪುಡಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡಿ. ಜಾಸ್ತಿ ನೀರನ್ನು ಸೇರ್ಸೋಕ್ಕೆ ಹೋಗಬೇಡಿ. ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಒಂದು ಟೀ ಲೋಟ ಅಷ್ಟು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಚಿಕನಲ್ಲಿ ಹೆಂಗೋ ನೀರು ಉರುತ್ತಲ್ಲ ಅದೇ ಸಾಕಾಗುತ್ತೆ. ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಿ.
ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ. ಒಂದು 15 ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್. ನಮಗೆ ಚಿಕನ್ನು ಮಲ್ಲಿಗೆ ಹೂ ಥರ ಮೆತ್ತಗೆ ಆಗಿರುತ್ತೆ. ಗ್ರೇವಿ ಸಹ ತುಂಬ ಟೇಸ್ಟಾಗಿರುತ್ತೆ. ದೋಸೆ, ಚಪಾತಿ ಇಲ್ಲ ಪೂರಿಗೆ ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಮನೆಯಲ್ಲಿ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇಲ್ಲಿ ಈ ಗ್ರೇವಿನ ದೋಸೆಗೆ ಸರ್ವ್ ಮಾಡಿಕೊಂಡೆ. ಆಫ್ಟರ್ನೂನ್ ಇದೇ ಗ್ರೇವಿ ಇತ್ತು ಫ್ರೆಂಡ್ಸ್. ಇದಕ್ಕಿಂತ ಸ್ವಲ್ಪ ಅನ್ನ ಪ್ರಿಪೇರ್ ಮಾಡಿದೆ, ಅದನ್ನೇ ತಿಂದ್ಕೊಂಡ್ರು. ಈವ್ನಿಂಗ್ ನಾವು ಹಾಸ್ಪಿಟಲ್ಗೆ ಹೋಗಬೇಕಾಯಿತು. ಯಾಕಂದರೆ ಶಿವಾಂಶ್ಗೆ ಸ್ವಲ್ಪ ಐ ಇನ್ಫೆಕ್ಷನ್ ಇತ್ತು. ಸೊ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ಐ ಚೆಕಪ್ ಎಲ್ಲ ಮಾಡಿಸ್ಕೊಂಬಂದ್ವಿ. ಐ ಚೆಕಪ್ ಎಲ್ಲ ಮುಗಿದಾದ್ಮೇಲೆ ಸ್ವಲ್ಪ ಪ್ಲೇ ಗ್ರೌಂಡ್ಗೆ ಹೋಗಬೇಕು ಅಂದ ಶಿವಾಂಶ್. ಪ್ಲೇ ಗ್ರೌಂಡ್ಗೆ ಹೋಗಿ ಅವನ್ನ ಆಟ ಆಡಿಸಿದ್ವಿ. ವೀಕೆಂಡ್ ಬಂದರೆ ಸಾಕು ಮಕ್ಕಳಿಗೆ, ಅವ್ರಿಗೂ ಟೈಮ್ ಪಾಸ್ ಆಗಬೇಕಲ್ಲ. ಸೊ ಮಕ್ಕಳ ಜೊತೆ ಹಂಗೆ ಹೋಗಿ ಓಡಾಡಿಕೊಂಡು ಆಟ ಆಡ್ಕೊಂಬಂದರೆ ಅವ್ರಿಗೂ ಸಮಾಧಾನ ಆಗುತ್ತೆ. ಈ ಪ್ಲೇ ಗ್ರೌಂಡಲ್ಲಿ ಶಿವಾಂಶ್ ಜಿಮ್ಮಿಂದ ಹಿಡಿದು ಬೇರೆ ಎಲ್ಲವನ್ನೂ ಟ್ರಯಲ್ ಮಾಡಿಬಿಟ್ಟ. ಅಷ್ಟರಲ್ಲಿ ನಾನು ಸ್ವಲ್ಪ ವಾಕಿಂಗನ್ನು ಮುಗಿಸ್ಕೊಂಡೆ. ಈಗ 5:15 ಆಗ್ತಾ ಬಂತು. ಮನೆಗೆ ಹೋಗೋಣ ಅಂತ ಎಲ್ಲರೂ ವಾಪಸ್ಸಾದ್ವಿ.
ವಾಪಸ್ ಬರಬೇಕಾದ್ರೆ ಶಿವಾಂಶ್ ಪಾನಿಪುರಿ ತಿನ್ನಬೇಕು ಅಂದ. ನಾವು ಇಲ್ಲಿ ಹೋಗೋ ಜಾಗದಲ್ಲಿ ರೆಗ್ಯುಲರಾಗಿ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಕೊಡ್ತಾರೆ. ಸೊ ನಾವು ಇಲ್ಲೇ ತಿನ್ನೋದು. ಟೇಸ್ಟು ಚೆನ್ನಾಗಿರುತ್ತೆ, ಪ್ಲಸ್ ಹೈಜೆನಿಕ್ ಆಗಿರುತ್ತೆ. ಕೆಲವು ಹತ್ರ ತೊಳೆಯೋ ಪ್ಲೇಟ್ ಕೊಡ್ತಾರೆ, ನನಗಿಷ್ಟ ಆಗಲ್ಲ ಫ್ರೆಂಡ್ಸ್, ಅವರು ಸರಿಯಾಗಿ ತೊಳೆಯಲ್ಲ, ಅದಂತೂ 100% ಪಕ್ಕ. ಸೊ ಇಲ್ಲಿ ಪ್ಲೇಟಲ್ಲಿ ಮತ್ತು ಇನ್ನೊಂದು ಪ್ಲೇಟ್ ಅಂದರೆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಹಾಕಿಬಿಟ್ಟು ಕೊಡ್ತಾರೆ. ಸೊ ನನಗೆ ಇಷ್ಟ ಆಯಿತು ಇಲ್ಲಿ ಸರ್ವಿಸ್. ಸೊ ನಾವು ಯಾವಾಗಲೇ ಆಗಲಿ ಪಾನಿಪುರಿ ತಿನ್ನಬೇಕು ಅಂದರೆ ಇಲ್ಲೇ ಬಂದು ತಿನ್ನೋದು. ಬೇಗ ಪಾನಿಪುರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 7:30 ಆಗಿತ್ತು ಫ್ರೆಂಡ್ಸ್. ಅಷ್ಟರಲ್ಲಿ ಅತ್ತೆ ಕಬಾಬ್ಗೆಲ್ಲ ಕಳಿಸಿಟ್ಟಿದ್ರು, ಕಬಾಬ್ ಸುಟ್ಕೊಡಿ ಅಂತ ಹೇಳಿದ್ರು. ಎಲ್ಲರೂ ಆಚೆ ಕಡೆ ಓಡಾಡ್ಕೊಂಡು ಬಂದರೆ ಆರಾಮಾಗಿ ಕೂತ್ಕೊಂಡ್ಬಿಡ್ತಾರೆ. ಬಟ್ ನಾವು ಹಂಗಲ್ವಲ್ಲ ಫ್ರೆಂಡ್ಸ್, ಆಚೆ ಕಡೆ ಓಡಾಡ್ಕೊಂಡು ಬಂದರೂ ಸಹ ಮನೆಯಲ್ಲಿ ಏನು ಬೇಕೋ ಅದನ್ನು ಮಾಡಿಕೊಡ್ಲೇಬೇಕು. ಕಬಾಬೆಲ್ಲ ತಿಂದು ಮುಗಿಸಿದ್ರು. ಆಮೇಲೆ ಜೊತೆಯಲ್ಲೇ ಕೂತ್ಕೊಂಡು ಮೂವರೂ ಊಟ ಮುಗಿಸ್ತೀವಿ. ಅತ್ತೆ ಸಹ ಊಟ ಮುಗಿಸ್ಬಿಟ್ಟು ಮಲ್ಗಕ್ಕೆ ಹೋದರು. ಈ ರೀತಿ ಜೊತೆಯಲ್ಲೇ ಕೂರಿಸ್ಕೊಂಡು ತಿಂದುಬಿಟ್ರೆ ಒಂದೇ ತಟ್ಟೆಯಲ್ಲಿ ಸ್ವಲ್ಪ ಜಾಸ್ತಿ ತಿಂತಾರೆ ಅಂತ ನನ್ನ ಕಾನ್ಸೆಪ್ಟು. ಅದಕ್ಕೆ ನಾನು ಎಲ್ಲರೂ ಒಂದೇ ತಟ್ಟೆಯಲ್ಲೇ ಕೂತ್ಕೊಂಡು ತಿನ್ನಿ ಅಂತ ಹೇಳ್ತೀನಿ.
ನಾನ್ ವೆಜ್ ಕುಕ್ ಮಾಡಿದ ದಿನ ಅಂತೂ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಎಲ್ಲರದ್ದು ಊಟ ಆದಮೇಲೆ ನೈಟ್ ಗೋಡೆಗಳೆಲ್ಲ ಉಜ್ಜಿಬಿಡಬೇಕು, ಕಿಚನಲ್ಲಿ ಸ್ಟವ್ ಎಲ್ಲ ಉಜ್ಜಿಬಿಡಬೇಕು. ನಾವೇನಾದರೂ ಕಿಚನಲ್ಲಿ ಗಲೀಜು ಆಗಬಾರ್ದು ಜಾಸ್ತಿ ಅಂತ ನ್ಯೂಸ್ ಪೇಪರ್ಸ್ ಏನಾದರೂ ಹಾಕಿದರೆ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ತೇವ ಬಟ್ಟೆಯಲ್ಲಿ ಒರೆಸಿ ಬ್ರಷ್ ಮಾಡಿಬಿಟ್ಟು ಆಮೇಲೆ ಮಲ್ಕೋಬೇಕು. ಈ ರೀತಿ ಸ್ವಲ್ಪ ಜೆಲ್ಲನ್ನು ಹಾಕಿಬಿಟ್ಟು ಬ್ರಷ್ ಮಾಡಿಬಿಟ್ರೆ ನೀಟಾಗಿ ಗೋಡೆಗಳು ಮತ್ತು ಸ್ಟವ್ ಸಹ ಕ್ಲೀನಾಗಿ ಹೋಗುತ್ತೆ. ಆಮೇಲೆ ಸ್ವಲ್ಪ ತೇವದ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ನೀಟಾಗಿರುತ್ತೆ. ಯಾವಾಗಲೇ ನಾನ್ ವೆಜ್ ಮಾಡಿದ್ರೂ ಸಹ ಕಿಚನನ್ನು ಇಷ್ಟು ಕ್ಲೀನ್ ಮಾಡಿನೇ ಮಲಗಬೇಕು. ಈ ನಾನ್ ವೆಜ್ ತಿನ್ನೋದು ಸಾಕು, ಈ ಕ್ಲೀನಿಂಗು ಸಾಕು ಅನಿಸ್ಬಿಡತ್ತೆ ಒಂದೊಂದು ಸಲ. ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ಬ್ಯೂಟಿಫುಲ್ ವ್ಲಾಗ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ಇರೋ ಪ್ರತಿ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆಲ್ವೇಸ್ ಕೀಪ್ ಸ್ಮೈಲಿಂಗ್, stay healthy and stay happy. Thank you for watching and have a great day.